ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಆಗಸ್ಟ್ 24, 2026ರಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಕುರುಬೂರು ಶಾಂತಕುಮಾರ್, ಅತ್ತಳ್ಳಿ ದೇವರಾಜ್, ಭರಣನಪುರ ನಾಗರಾಜ್, ಕಿರಗಸೂರು ಶಂಕರ್, ನೀಲಕಂಠಪ್ಪ, ವರ್ಕೋಡು ನಾಗೇಶ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ತಮಿಳುನಾಡಿಗೆ ನೀರು, ತಮಿಳುನಾಡಿಗೆ ನೀರು, ಬೆಳೆಗಳಿಗೆ ನೀರು. ಆತ್ಮೀಯ ರೈತ ಬಂಧುಗಳೇ, ನಾವು ಏನು ನಾಲೆಗಳ ಮುಖಾಂತರ ನೀರು ಹರಿಸಿ ಬೆಳೆಗಳನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿ ಅಂತ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಸರ್ಕಾರ ಕಿವಿ ಕೇಳ್ದಂಗೆ, ಕಣ್ಣು ಕಾಣ್ದಂಗೆ ನಾಟಕ ಆಡ್ತಾ ಇದ್ದಾರೆ. ನಾವಾದರೂ ಕೂಡ ಇವತ್ತು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೀರು ಬಿಡಿ, ಬೆಳೆ ಬೆಳೀಲಿಕ್ಕೆ ಕೆರೆ ಕಟ್ಟೆಗಳನ್ನ ತುಂಬಿಸಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅವ್ರನ್ನ ನಾನು ಒಂದು ಪ್ರಶ್ನೆನ ಮಾಡಬೇಕಾಗಿದೆ. ನೀರಾವರಿ ನೀರು ಸಲಹಾ ಸಮಿತಿ ಅಂತ ಏನು? ಅಣೆಕಟ್ಟೆ ಇರೋದು ಮೈಸೂರು ಜಿಲ್ಲೆಯಲ್ಲಿ ಕಬಿನಿ, ಪಕ್ಕದಲ್ಲಿ ಮಂಡ್ಯ ಜಿಲ್ಲೆ, ಮೈಸೂರಿಗೆ ಹೊಂದಿಕೊಂಡಂತೆ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಇದೆ. ಇಲ್ಲಿ ರೈತರ ಆಗು ಹೋಗುಗಳು, ಸಮಸ್ಯೆಗಳು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ಗೊತ್ತಿರ್ತಕ್ಕಂಥದ್ದು. ಏನು ಒಂದು ನೀರು ಸಲಹಾ ಸಮಿತಿನ ಬೆಂಗಳೂರು ವಿಕಾಸಸೌಧ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ AC ರೂಮಲ್ಲಿ ಕುಂತ್ಕೊಂಡಿರ್ತಕ್ಕಂಥವ್ರಿಗೆ ಏನಾದ್ರೂ ಇಲ್ಲಿ ರೈತರ ಸಮಸ್ಯೆ ಗೊತ್ತಾಗ್ತದ? ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ಮೈಸೂರು ನಗರದೊಳಗಡೆ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಕಾಣ್ತಾ ಇಲ್ಲ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳನ್ನ ಒಂದು ಪ್ರಶ್ನೆ ಮಾಡಿ ಅವರು ಏನು ಉತ್ತರ ಹೇಳ್ತಾರೆ, ಆ ಮುಂದಿನ ಅವರ ಪ್ರಶ್ನೆಗೆ ನಮ್ಮ ರಾಜ್ಯಾಧ್ಯಕ್ಷರು ಕುರುಬೂರು ಶಾಂತಕುಮಾರ್ ಸರ್ ಅವರು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ನೀರಾವರಿ ನೀರು ಸಲಹಾ ಸಮಿತಿ ಅಂದ್ರೇನು? ಆ ಸದನ ಮೈಸೂರು ಜಿಲ್ಲಾಡಳಿತ ಮೈಸೂರು ನಗರದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋವಂಥದ್ದು ನನ್ನ ಪ್ರಶ್ನೆ. ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಈಗಾಗಲೇ ಕಬಿಣಿಯಿಂದ ಇರ್ಬೋದು, ಹಾರಂಗೇರಿಂದ ಇರ್ಬೋದು, ಆಮೇಲೆ ಇವನ್ ನಮ್ಮ KRS ಇಂದ ಇರ್ಬೋದು, ಎಲ್ಲ ಕಡೆಯೂ ಈಗಾಗಲೇ ಕೆರೆಗಳು ತುಂಬಿಸೋಕ್ಕೆ ಈಗಾಗಲೇ ನೀರನ್ನು 10-15 ದಿವಸದಿಂದನೇ, ಕಬಿಣಿ ಅಂತೂ ಒಂದು 15-20 ದಿವಸದಿಂದನೇ ಕೆರೆ ತುಂಬೋಕ್ಕೆ ನೀರು ಬಿಟ್ಟಿದ್ವಿ. 10ನೇ ತಾರೀಕು ಅಥವಾ 9ನೇ ತಾರೀಕಿಂದ ಇವನ್ ಹಾರಂಗಿನೂ ಸಹ ನಾವು ಕೆರೆಗಳನ್ನು ಎಲ್ಲ ಎಂಟೈರ್ ಜಿಲ್ಲೆಯಲ್ಲಿ, ಯಾವುದು ನಂಜನಗೂಡು ಆಗಿರ್ಬೋದು, ನರಸೀಪುರ ಆಗಿರ್ಬೋದು, ಕೋಟೆ ಆಗಿರ್ಬೋದು, ಪಿರಿಯಾಪಟ್ಟಣ, KR ನಗರ, ಹುಣಸೂರು 3 ಹಾರಂಗಿಯಿಂದ ಉಳಿದಿದ್ದ 3 ನಮ್ಮ ಕಬಿಣಿಯಿಂದ ಕೆರೆಗಳನ್ನು ತುಂಬಿಸ್ತಾ ಇರೋದು ತಾವೆಲ್ಲರೂ ನೋಡಿದ್ದೀವಿ. ಅದು ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟನ್ನು ಸೇರಿಕೊಂಡು ಈಗಾಗಲೇ ಕೆರೆಗಳಿಗೆ ಬಿಡ್ತಾ ಇದ್ದೇವೆ. ಅದರಿಂದ ಅಕ್ಕಪಕ್ಕ ಇರೋ ರೈತರ ಜಮೀನುಗಳಿಗಾಗಿರ್ಬೋದು, ಕುಡಿಯೋ ನೀರಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು ಸ್ವಲ್ಪ ಅನುಕೂಲ ಆಗ್ತಾ ಇದೆ. ನಮ್ಮ ಬೇಡಿಕೆ ಇರೋದು ಈಗ ಬೆಳೆಗಳಿಗೆ ಅದಕ್ಕೆ ನೀರು ಬಿಡಿ ಅಂತ ಇನ್ನೊಂದು ಬೇಡಿಕೆ ಇದೆ. ಮೊನ್ನೆ KRS ಸಲಹಾ ಸಮಿತಿ ಸಭೆಗಳೊಂದು ತೀರ್ಮಾನ KRS ಡ್ಯಾಮ್ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಇವತ್ತೂ ಸಹ ಕಬಿಣಿ ಅಚ್ಚುಕಟ್ಟೆ ಪ್ರದೇಶದ ಬಗ್ಗೆನೂ, ಕಬಿಣಿ ಮೈಸೂರಲ್ಲಿರೋದ್ರಿಂದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸಂಜೆಗೆ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ತಮ್ಮ ಈ ರೀತಿ ಪ್ರತಿಭಟನೆ ಇತ್ತು, ತಮ್ಮ ಏನು ಬೇಡಿಕೆ ಅಥವಾ ತಮ್ಮ ಹಕ್ಕೊತ್ತಾಯ ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಸಲಹಾ ಸಮಿತಿಯ ಸದಸ್ಯರ ಗಮನಕ್ಕೆ ತರುತ್ತಾ ಅಲ್ಲಿ ಏನು ಇವತ್ತು ಸಂಜೆಗೆ ಒಂದು ನಿರ್ಧಾರ ಆಗುತ್ತೆ, ನಿರ್ಧಾರವನ್ನು ತಮಗೆ ತಿಳಿಸ್ತೀವಿ. ಈಗ ನೋಡಿ, ರೈತರಿಗೆ ಒಂದು ಈಗ ಅರ್ಜೆನ್ಸಿ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೊನ್ನೆ ಸೆಷನ್ ನಡೀತಾ ಇರೋದ್ರಿಂದ ಬೆಂಗಳೂರಲ್ಲಿ ಅನಿವಾರ್ಯವಾಗಿ ಕರೆಯುವಂಥ ಒಂದು ಸ್ಥಿತಿ ಆಗುತ್ತೆ. ಯಾಕಂದರೆ ಅವರು ಸಹ ಇದು ವಿಧಾನ ಪರಿಷತ್ನ ಸಭಾ ನಾಯಕರು ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಸೊ ಸೆಷನ್ ಇರಬೇಕಾದ್ರೆ ಕಂಪಲ್ಸರಿಯಾಗಿ ಅವರು ಬೆಂಗಳೂರಲ್ಲೇ ಇರಬೇಕಾದಂಥ ಒಂದು ಸನ್ನಿವೇಶ ಇರೋದ್ರಿಂದ ಬೆಂಗಳೂರಲ್ಲಿ ಕರೆದಿದ್ದಾರೆ. ಬಟ್ ಫೈನಲಿ ತೀರ್ಮಾನ ಆಗೋದು ಮುಖ್ಯ. ಈಗ ಶನಿವಾರ ಭಾನುವಾರ ರಜೆ ಇರ್ತದೆ. ಶನಿವಾರ ಭಾನುವಾರ ಇಲ್ಲಿ ಬಂದು ಜಿಲ್ಲಾ ಮಂತ್ರಿಗಳು ಸಭೆ ಮಾಡಿ ತೀರ್ಮಾನ ತಗೊಳಕ್ಕಾಗಲ್ಲ ಅಂದರೆ ಇದೇನು ಅರ್ಥ? ಇದು ನಾಳೆ ಡೆಲ್ಲಿಲಿ ಸಭೆ ಮಾಡ್ತೀವಿ ಅಂತಾರಪ್ಪ. ನಮ್ಮ ರೈತರಿಗೆ ಸಲಹಾ ಸಮಿತಿ ಅಂತ ವಿಚಾರ ಏನು?
ರೈತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀರು ಎಷ್ಟು ಬಿಡಬೇಕು ಯಾವ ಬಿಡಬೇಕು ಅಂತ ತೀರ್ಮಾನ ಮಾಡ್ಬೇಕಾಗ್ತದೆ. ಅಲ್ಲ, ತಮ್ಮೆಲ್ಲರ ಬೆಂಗಳೂರು ಕೂತ್ಕೊಂಡು ತಮ್ಮೆಲ್ಲರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ನೀವು ಒತ್ತಾಯ ಮಾಡಿದ್ರೆ ನಿಮ್ಮ ಹತ್ರ ಬಂದು ನಾವು ಹೇಳೋದಷ್ಟೇ. ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ. ನಾವಲ್ವ ಸರ್ ಅವರೆಲ್ಲ ನಾವು ಈಗ ಅವತ್ತು ಕಾವೇರಿ ಮೀಟಿಂಗ್ ICSC ಮೀಟಿಂಗ್ ಇಡೋದು ಸರ್. ನಮ್ಮದು 80 ಅಡಿ ಇತ್ತು ಕಬಿನಿ. ಬೆಂಗಳೂರಲ್ಲೇ ಮಾಡೋರು ನಮ್ಮ ಉಸ್ತುವಾರಿ ಸಚಿವರಿಗೆ ಜ್ಞಾನ ಇಲ್ಲ. ಅವತ್ತೇ ಮಾಡ್ಬೋದಾಯ್ತಲ್ಲ, ಯಾಕೆ ಅವತ್ತು ಮಾಡಲಿಲ್ಲ? 70 ಅಡಿ ಬಂದ ನೀರು 72 ಅಡಿಗೆ ಬಂದ್ರೆ ಖಾಲಿ ಅಂತೆಲ್ಲ ನಾವು ಕೇಳೋದಿಷ್ಟೇ. ಈಗ ನೀರು ಕೆರೆಗಳಿಗೆ ತುಂಬಾ ನೀರು ಸರ್, ಓಕೆ ಸರ್. ಡೈಲಿ 2,000, 1,500, 3,000 ಕ್ಯೂಸೆಕ್ಸ್ ತನಕ ಕೆರೆಗಳಿಗೆ ತುಂಬಿಸೋಕ್ಕೆ ನೀರು ಹರಿಸ್ತಾನೆ ಇದೆಯಲ್ಲ. ಲಾಸ್ಟ್ 20 ವರ್ಷದಿಂದ ಬಿಡ್ತಾ ಇದೀವಿ. ಜಿಲ್ಲಾಧಿಕಾರಿಗಳಿಗೆ ಹೇಳ್ಬೇಕಾಯ್ತು ನಾವು. ಈಗ 2ನೇ ತಾರೀಕು ಕಬಿನಿ ಜಲಾಶಯಕ್ಕೆ ಏಕಾಏಕಿ 13,000 ಕ್ಯೂಸೆಕ್ ನೀರು ಬಂತು. ಮಾರನೇ ದಿವಸ 30,000 ಬಂತು. 3ನೇ ತಾರೀಕು ಕಬಿನಿ ಜಲಾಶಯ 82 ಅಡಿ ತುಂಬಿತು. ತುಂಬಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಆಪತ್ಕಾಲದ ಬಾಂಧವ ಅನ್ನುವ ರೀತಿ ಕೇಂದ್ರ ಸರ್ಕಾರ CWMA ಆದೇಶ ಮಾಡಿದಂತ 3,500 ಕ್ಯೂಸೆಕ್ ಬದಲಾಗಿ 10,000, 12,000 ಕ್ಯೂಸೆಕ್ ನೀರನ್ನ ಬಿಟ್ವಿ. ಆಯಿತು. ಅವಾಗ ಪ್ರತಿನಿತ್ಯ ನೀರು ಬಿಟ್ಟು ಈಗ ಸುಮಾರು 15 TMC ನೀರು ಬಿಟ್ಟಿದ್ದೀವಿ ನಾವು ಕಬಿನಿ ಡ್ಯಾಮಿಂದ ಕಳೆದ 25 ದಿವಸಗಳಲ್ಲಿ. ಆದರೆ ನೀವು ನಮ್ಮ ಚಾನಲ್ ಮೂಲಕ ನೀರು ಬಿಟ್ಟಿದ್ದೀವಿ ಕೆರೆ ಕಟ್ಟೆಗಳಿಗೆ. ಅಂದರೆ ಕೆರೆ ಕಟ್ಟೆಗಳು ಇಷ್ಟಿಂತ ತುಂಬಿಲ್ಲ. ಚಾನಲ್ ಮೂಲಕನೂ ತಮಿಳುನಾಡಿಗೆ ಹೋಗಿದೆ. ಈಗ 72 ಅಡಿ ಬಂದಿದೆ ನೀರು. ಈಗಲಾದ್ರೂ ನೀರು ನಿಲ್ಲಿಸಿ ಬೆಳೆಗಳು ನೀರು ಕೊಡುವಂಥ ಕೆಲಸ ಮಾಡಬೇಕಲ್ಲ. ಡ್ಯಾಮ್ ಎಲ್ಲ ಖಾಲಿ ಆದಮೇಲೆ ನೀವು ನೀರು ಬಿಟ್ಟರೆ ಏನು ಪ್ರಯೋಜನ ಆಯ್ತದೆ? ನಮ್ಮ ಜಿಲ್ಲೆಯ ರೈತರ ಬದುಕು ಏನು ಮಾಡಬೇಕು? ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ದಿನನಿತ್ಯ ಬಂದು ನಿಂತದೇ ಫೈಟ್ ಮಾಡಬೇಕಾ? ನಾವು ಗೆಲ್ಸಿರ್ತಕ್ಕಂಥ ಮಂತ್ರಿಗಳು, ನಾವು ಗೆಲ್ಸಿರ್ತಕ್ಕಂಥ MLAಗಳು ಅವರೆಲ್ಲ ಬೆಂಗಳೂರು ಕೂತ್ಕೊಂಡು ಮೀಟಿಂಗ್ ಮಾಡೋಕ್ಕೆ ಅವರಿರೋದು. ಅವರೇ ಫಸ್ಟ್ ಯೋಗ್ಯತೆ ಇಲ್ಲವಲ್ಲ ಮಂತ್ರಿಗಳ ಜೊತೆ ಮಾತಾಡೋಕ್ಕೆ. ಅದನ್ನು ತಾವು ಇವತ್ತು ಜಿಲ್ಲಾಧಿಕಾರಿಗಳು ಸಭೆಗೆ ಹೋಗ್ತಾ ಇದ್ದೀರಿ. ಅವರು ಸಂವಿಧಾನ ಬಾಹಿರವಾಗಿ ಮತ್ತು ಏನು ಸಭೆ ಮಾಡ್ತಾ ಇದ್ದಾರೆ ಆ ಸಭೆಯೇ ತಪ್ಪು ಅನ್ನೋದು ನಮ್ಮ ವಾದ. ಎರಡನೇದು, 25 ದಿವಸಗಳಿಂದ 15 TMC ನೀರನ್ನು ತಮಿಳುನಾಡು ಬಿಟ್ಟಿದ್ದೀರಿ. ಈಗಲೂ ಕೂಡ ಕಬಿನಿಯಿಂದ ದಿನನಿತ್ಯ 8,000 ರಿಂದ 10,000 ಕ್ಯೂಸೆಕ್ ನೀರು ಬಿಡ್ತಾ ಇದ್ದೀರಿ. ಅದನ್ನು ನಿಲ್ಲಿಸಬೇಕು. ತಕ್ಷಣವೇ ರೈತರಿಗೆ ಬೆಳೆಗಳಿಗೆ ನೀರು ಕೊಡ್ತೀವಿ ಅಂತಕ್ಕಂಥ ತೀರ್ಮಾನ ಕೈಗೊಳ್ಳಬೇಕು. ಈ ವಿಚಾರನ ನೀವು ಜಿಲ್ಲಾಧಿಕಾರಿಗಳಾಗಿ ಆ ಸಭೆಯಲ್ಲಿ ಮಂಡಿಸಬೇಕು ಅಂತ ನಮ್ಮ ಹೋರಾಟ ಇದೆ. ಅವರೇ ತೀರ್ಮಾನನ ವ್ಯತಿರಿಕ್ತವಾಗಿ ತಗೊಂಡ್ರೆ 2007ರಲ್ಲಿ ಕಬಿನಿ ಜಲಾಶಯವನ್ನು ರೈತರು ವಸತಿ ತಗೊಂಡಿದ್ವಿ. ಅದೇ ಕೆಲಸವನ್ನ ಮತ್ತೆ ನಾವು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೂಡ ಸಂಪೂರ್ಣವಾಗಿ ನೀರನ್ನ ತುಂಬಿಸ್ತಾ ಇಲ್ಲ. ದನ ಕರುಗಳಿಗೆ ನೀರು ಸಮಸ್ಯೆ ಆಯ್ತಾ ಇದೆ. ಅದರಿಂದ ಆಮೇಲೆ ಬೋರ್ವೆಲ್ಗಳಲ್ಲಿ ನೀರು ಹಿಂಗ್ತಾ ಇದೆ. ಯಾರು ಕೂಡ ತರಕಾರಿ ಬೆಳೀಲಿಕ್ಕೆ ಆಯ್ತಾ ಇಲ್ಲ. ನೀವು ಏನು ಅಂತರ್ಜಲ ಹೆಚ್ಚಬೇಕು ಅಂತಂದ್ರೆ ಕೆರೆಗಳನ್ನ ಸಂಪೂರ್ಣವಾಗಿ ನೀರು ತುಂಬಿಸಂತ ಕೆಲಸ ಮಾಡಿಸಿ. ಸರ್, ಒಂದು CWMA ಈಗ 12,000 ತಮ್ಮ ನಾಯಕರು ಮಾತಾಡಿದ್ದಾರೆ. ವಿಚಾರ ನಮ್ಮೆಲ್ಲರ ಒಂದು ಅನಿಸಿಕೆ, ಬೇಡಿಕೆ, ಹಕ್ಕೊತ್ತಾಯ ಗೊತ್ತಾಗಿದೆ. ಇವೆಲ್ಲದನ್ನು ತಮ್ಮ ವಾದ ತಮ್ಮೆಲ್ಲರ ಪರವಾಗಿ ನಾನು ಜಿಲ್ಲಾಧಿಕಾರಿಯಾಗಿ ಇವತ್ತಿನ ಸಭೆಯಲ್ಲಿ ಮಂಡಿಸ್ತೇನೆ ಅಂತ ತಮ್ಮೆಲ್ಲರಿಗೂ ಆಶ್ವಾಸನೆ ನೀಡ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.